ಡೇಟಿಂಗ್ ಆ್ಯಪ್ನ ದುನಿಯಾಗಳು ನಮ್ಗಳನ್ನ ಅಡ್ಡದಾರಿಗೆ ಎಳಿತಾ ಇದೆಯಾ ಅಥವಾ ನಮ್ಗಳಿಗೆ ತುಂಬ ಕನ್ವಿನಿಯೆಂಟ್ ತುಂಬ ಪೂರಕವಾದಂತಹ ವಾತಾವರಣಗಳನ್ನು ನಿರ್ಮಾಣ ಮಾಡ್ತಾ ಇದೆಯಾ? ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಇದೆ. ಓಕೆ, ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಡಾಕ್ಟ್ರೇ, ನಾನು ನಿಮ್ಮ ಹತ್ರ ಕೇಳೋದಾದರೆ, ಇಂಥ ಆ್ಯಪ್ಗಳಿಂದ ಒಂದು ಮಾನಸಿಕತೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಹೌದು, ಬಿಕಾಸ್ ಮೇನ್ ಆಗಿ ಏನಾಗ್ತಿರೋದಿಲ್ಲ ಅಂದ್ರೆ ಎಮೋಷನಲ್ ಮ್ಯಾನಿಪುಲೇಷನ್ ಅಥವಾ ಎಕ್ಸ್ಟಾರ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರದ್ದು ಪರ್ಸನಲ್ ಏನೋ ಅಜೆಂಡಾ ಇರುತ್ತೆ, ಅದನ್ನ ಡಿಸ್ಕ್ಲೋಸ್ ಮಾಡಿರೋದಿಲ್ಲ. ಹಿಡನ್ ಅಜೆಂಡಾಸ್ ಇರುವಾಗ ಅವಾಗ ಮೈಂಡ್ ಏನೋ ಕನ್ಫ್ಯೂಷನ್ಗೆ ಹೊಟ್ಟೋಗುತ್ತೆ, ಏನೋ ಟ್ರಸ್ಟ್ ಇಶ್ಯೂಸ್ ಬರುತ್ತೆ ಅಂಡ್ ಸೋ ಮಚ್ ಆಫ್ ಕನ್ಫ್ಯೂಷನ್ಸ್ ಅಂಡ್ ಏನೋ ಒಂದು ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದೀವೇನೋ ಅಂತ ರಿಯಾಲಿಟಿ ಇರೋದಿಲ್ಲ. ಬಿಕಾಸ್ ನನ್ಗೆ ಅನ್ಸುತ್ತೆ ಹಿ ಇಸ್ ಕಮಿಟೆಡ್ ಟು ಮೀ ಆರ್ ಶಿ ಇಸ್ ಕಮಿಟೆಡ್ ಟು ಮೀ, ಬಟ್ ಫ್ಯಾಕ್ಟ್ ಅದು ಇರೋದಿಲ್ಲ ಅಲ್ಲ. ಸೊ ಅದೇ ಥರ ಎಷ್ಟೋ ಸತಿ ರಿಪೀಟ್ ಆಗ್ತಾನೂ ಇರುತ್ತೆ. ಬಿಕಾಸ್ ಒಂದ್ಸತಿ ಏನಾಗುತ್ತೆ ಗೊತ್ತಾ, ನಾನು ಇವಾಗ ಯಾರಿಗೋ ಏನೋ ಅನ್ಯಾಯ ಮಾಡಿ ಎಸ್ಕೇಪ್ ಆಗಿಬಿಟ್ಟೆ ಅಂದರೆ ವಿಲ್ ಬಿಕಮ್ ಹ್ಯಾಬಿಚುವಲ್ ಅಫೆಂಡರ್ಸ್. ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ. ಇವ್ರು ಬೋರ್ ಆಯ್ತಾ ಇನ್ನೊಬ್ರು, ಇನ್ನೊಬ್ರು ಬೋರ್ ಆಯ್ತಾ ಇನ್ನೊಬ್ರು. ಆ್ಯಂಡ್ ಇವಾಗ ಏನಾಗ್ತಿದೆ ಇನ್ನೊಂದು ನಾನು ಕೇಳ್ತಾ ಇರೋದು, ಮನಿ ಅಥವಾ ಅವ್ರಿಗೇನು ಬೇಕು ಅದಕ್ಕೆ ಯೂಸ್ ಮಾಡೋದು. ಅಂದರೆ ಅವ್ರನ್ನ ಎಮೋಷ್ನಲಿ ಕ್ಲೋಸ್ ಮಾಡಿಕೊಂಡು ಏನೋ ಒಂದು ಅಟ್ಯಾಚ್ಮೆಂಟ್ ಅವ್ರ ಜೊತೆ ಬೆಳೆಸ್ಕೊಂಡು ಆಮೇಲೆ ಈ ಥರ ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ ಹೇಳಿ ಅವರ ಎಂಪತಿನ ಅಥವಾ ಅವ್ರಿಗೆ ಸಹಾಯ ಮಾಡೋ ಒಂದು ಗುಣ ಏನಾಗುತ್ತಲ್ಲ ಅದನ್ನು ಅದರ ಅಡ್ವಾಂಟೇಜ್ ತೊಗೊಳ್ಳೋದು. ಸೊ ಈ ಥರದ್ದು ಎಷ್ಟೊಂದು ವಿಷಯಗಳು ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಆಗ್ತಿರುವಾಗ ದಟ್ ಯು ನೋ ದಟ್ ಮೈಂಡ್ ಇಟ್ ಕಾಂಟ್ ಟೇಕ್ ಇಟ್. ಅಂದರೆ ಏನಪ್ಪ ನಾನು ಏನು ನಂಬಬೇಕು, ಏನು ನಂಬಕ್ಕಾಗ್ತಾ ಇಲ್ಲ ಅಂದರೆ ದಟ್ ಕೈಂಡ್ ಆಫ್ ಕನ್ಫ್ಯೂಷನ್ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಆಗುತ್ತೆ ಅದು. ಯಾಕಂದ್ರೆ ಅದಾದ್ಮೇಲೆ ಬೇರೆ ಬೇಸಿಕ್ ಆಗೂ ಯಾರು ನಂಬಕ್ಕೆ ತುಂಬಾ ಕಷ್ಟ ಹೋಗುತ್ತೆ. ಅದನ್ನೇ ಹೇಳ್ತಾ ಇರೋದು, ಅಂದ್ರೆ ದ ಫ್ಲಿಪ್ ಸೈಡ್ ಹೇಳ್ತಾ ಇರೋದು. ಸಿ ಪ್ರಾಸ್ ಇದ್ದಾಗ ಕಾನ್ ಕೂಡ ಇರುತ್ತೆ ಅಲ್ವಾ. ಸೊ ಡ್ಯೂ ಡಿಲಿಜೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿ ಏನಾಗುತ್ತೆ ಅಂದ್ರೆ ಮಿಸ್ಕನ್ಸೆಪ್ಷನ್ ಬ್ರೀಚ್ ಎರಡು ಬೇರೆ ಬೇರೆ. ಇಲ್ಲ, ಡ್ಯೂ ಡಿಲಿಜೆನ್ಸ್ ಮಾಡಕ್ಕೆ ಎಲ್ರಿಗೂ ಅವೇರ್ನೆಸ್ ಇರಲ್ಲ ಅಲ್ಲ. ಅಂದ್ರೆ ದೇ ಗೆಟ್ ಕ್ಯಾರಿಡ್ ಅವೇ. ಎಷ್ಟೇ ತಿಳುವಳಿಕೆ ಇರೋರಾಗ್ಲಿನೋ ದೇ ಗೆಟ್ ಕ್ಯಾರಿಡ್ ಅವೇ. ದಟ್ ಇಸ್ ದ ಪ್ರಾಬ್ಲಮ್. ವೆನ್ ಯು ಕಮ್ ಅಂಡರ್ ಲಾ ಏನಾಗುತ್ತೆ ಅಂದ್ರೆ ನನಗೆ ಅದರಲ್ಲಿ ನಾಲೆಜ್ ಇಲ್ಲ ಅದು ಇದು ಅಂತ ಹೇಳಕ್ ಬರಲ್ಲ. ನೀನು ಡ್ಯೂ ಡಿಲಿಜೆನ್ಸ್ ಮಾಡಿದ್ಯಾ, ನೀನು ಕರೆಕ್ಟಾಗಿ ಅವ್ನಿಗೇನು ಬೇಕು ನಿನಗೇನು ಬೇಕು ನೋಡಿದ್ಯಾ, ಕೇಳಿದ್ಯಾ, ಮಾಡಿದ್ಯಾ, ಅಷ್ಟೇ. ಇನ್ ಜನರಲ್ ನಾನು ಒಂದು ಆ್ಯಡ್ ಮಾಡಿಬಿಡ್ತೀನಿ. ನೀವು ಹೇಳ್ತಾ ಇದ್ರಿ ರಾಮಾಯಣದಲ್ಲಿ ರಾಮ ಸೀತೆಗೆ ಹಂಗಾಗಿರ್ಲಿಲ್ವಾ, ಆ್ಯಂಡ್ ಹಳೆ ಕಾಲದಲ್ಲೂ ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡಿಸೋಂತಿರ್ಲಿಲ್ವಾ, ಈ ಆ್ಯಪ್ಗಳ ಬಗ್ಗೆ ಯಾಕೆ ದೂರೋದು ಅಂತ ಹೇಳ್ತೀನಿ ಸರ್. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ರು ಏನೋ, ಗಂಡ ಹೆಂಡತಿ ಅಂತ ಜಗಳ ಬಂದಾಗ ಅಥವಾ ಅವ್ರು ದೂರ ಆಗಬೇಕು ಅಂತ ಬಂದಾಗ ಸ್ವಲ್ಪ ಭಯಕ್ಕೆ, ಗೌರವಕ್ಕೆ ಅಥವಾ ಮಾನಕ್ಕೆ ಅಂಜಿ ಇಬ್ರು ಒಟ್ಟಿಗೆ ಹೋಗ್ತಾ ಇದ್ರು. ಸ್ವಲ್ಪ ದಿನ ಅದು ಡಿಸ್ಟೆನ್ಸ್ ಇರ್ತಾ ಇತ್ತೇನೋ, ಅಥವಾ ಹುಡುಗಿ ಮನೆಯವ್ರು ಬಂದು ಬೈತಾರೆ ಅಂತನೋ, ಕಂಪ್ಲೇಂಟ್ ಕೊಡ್ತಾರೆ ಅಂತ ಪೊಲೀಸರಿಗೆ ಭಯಪಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಎಲ್ಲವೂ ಲೀಗಲ್, ನಾನು ಯಾರ ಹತ್ರ ಬೇಕಾದ್ರೂ ಮಾತಾಡ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು, ನನಗೆ ಮದುವೆ ಆಗಿ 2 ಜನ ಮಕ್ಕಳಿದ್ರು ಕೂಡ ನಾನು ಇನ್ನೊಬ್ಬ ಆಕೆಯ ಸಂಬಂಧ ಮಾಡ್ಬೋದು ಅಂದಾಗ ಒಂದು ಎಥಿಕ್ಸ್ನ ಪ್ರಶ್ನೆ ಬರುತ್ತೆ. ಇನ್ನೊಂದು ಅದು ಹುಡುಗನ ಅಥವಾ ಹುಡುಗಿನ, ಆಕೆಯ ಒಂದು ಗೌರವ ಮತ್ತು ಆಕೆಯ ಭದ್ರತೆ ಪ್ರಶ್ನೆ ಆಗಲ್ವಾ ಇದು? ಅಲ್ಲ, ನೀವು ಹೇಳ್ತಾ ಇರೋದು ಹೆಂಗೆ ಅಂದರೆ ಅವ್ರಿಗೆ ಕಂಪ್ಯಾಟಬಲ್ ಇಲ್ಲ ಅಂದ್ರೂ ಒಂದು ಕೇಸ್ ಬೀಳುತ್ತೆ ಅಂತ ಮಾತ್ರಕ್ಕೆ ಅವರಿಬ್ರು ಒಟ್ಟಿಗಿರ್ಬೇಕು, ಇಲ್ಲ ಭಯ ಬಿದ್ದಾದ್ರೂ ಒಟ್ಟಿಗಿರ್ಬೇಕು ಅಂತ. ಅಲ್ಲ, ಈಗ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗಿಲ್ಲ, ಈಗ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಂಡಾಗ ಚೆನ್ನಾಗಿದ್ದಾರೆ ಅಂಡ್ ನಮ್ಗಳಿಗೂ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ಅಂದಾಗ ಅವರ ಈಗ ಎಲ್ಲದು ಪೀಕಲ್ಲೇ ಇರಬೇಕು ಅನ್ನಕ್ಕಾಗಲ್ಲ, ಡೌನ್ಗಳು ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅದನ್ನೇ ಸಂಸಾರ ಅಂತ ನಮ್ಮ ಭಾರತದ ಕಲ್ಚರ್ ನಾವು ನಂಬ್ಕೊಂಡು ಬಂದಿರೋದು. ಮೇಡಮ್ ಹೇಳ್ತಿರೋ ಉದ್ದೇಶದಲ್ಲಿ ಒಂದೇನು ಅಂದ್ರೆ ಕಂಡಿದ್ದು, ಇದನ್ನ ಭಯ ಬಿದ್ದಾದ್ರೂ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಸ್ವಲ್ಪ ಹೋಗ್ತಾ ಇದ್ರು. ಆದ್ರೆ ಈಗ ಏನು ಘನ ನ್ಯಾಯಾಲಯ ಈ ಒಂದು ಆದೇಶವನ್ನ ನೀಡ್ತು, ಇದು ಒಂದು ಸ್ವತಂತ್ರ ಸಿಕ್ಕದಾಗೆ. ಹೆಣ್ಣಿರ್ಬೋದು ಗಂಡಿರ್ಬೋದು, ಕಾನೂನಿನ ಅನ್ವಯ ನಿಮಗೆ ಸರಿ ಅನ್ಸ್ಬೋದು, ಆದ್ರೆ ಅದನ್ನು ಹೇಳಿದೀನಿ, ಅರ್ಥ ಮಾಡ್ಕೊಂಡು ಅಲ್ಲ ಮಾನವೀಯತೆ ದೃಷ್ಟಿಯಿಂದ ಅಲ್ಲ ಒಪ್ಕೊಳ್ತೀನಿ ಸರ್. ನಿಮ್ಮ ಕಾನೂನಿನಲ್ಲಿ ಅವಕಾಶಗಳೇನೇನಿದೆ ಮತ್ತೆ ಅದರ ನಿಬಂಧನೆಗಳಿದೆ. ಈಗ ಇದ್ರ ಮೇಲೆ ಈ ಡೇಟಿಂಗ್ ಆಪ್ಸ್ ಅಲ್ಲಿ ರೂಲ್ಸ್ ಗಳು ಬರ್ತಾ ಇದಾವೆ ಮಾಲ್ಗತಿ ಸರ್. 3-3-3 ರೂಲ್ಸ್ ಅಂತ, ಅಂದ್ರೆ 3 ದಿನ 3 ವಾರ 3 ತಿಂಗಳು. 3 ದಿನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆರಂಭದ ಕೆಮಿಸ್ಟ್ರಿ ಹೆಂಗಿದೆ, 3 ವಾರಕ್ಕೆ ಹೋದಾಗ ಹೊಂದಾಣಿಕೆ ನಮ್ದು ಹೆಂಗ್ ಬಂದಿದೆ, 3 ತಿಂಗಳು ಬಂದಾಗ ಡಿಸೈಡ್ ಮಾಡೋದು ಇನ್ನು ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ. ಆಕ್ಚುಲಿ ಒಂದು ಹಂತದಲ್ಲಿ ನೋಡೋದಾದ್ರೆ ಹೌದು, ನೀವು ಹೇಳ್ದಂಗೆ ಆ ಹುಡುಗ ಅಥವಾ ಹುಡುಗಿ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಸಂಬಂಧನ, ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅಥವಾ ಹೊಂದಾಣಿಕೆ ಮಾಡ್ಕೊಳಕ್ಕೆ ನೋಡ್ತಾ ಇದ್ರು ಅಂದ್ರೆ ಆ ರೂಲ್ಸ್ಗಳೆಲ್ಲ ಚೆನ್ನಾಗಿದೆ. ಇಲ್ಲ ಅಂದ್ರೆ ಹೆಂಗ್ ಕತೆ ಇದು? ಫಿಸಿಕಲಿ ಒಂದಾಗಿದ್ರಪ್ಪ, ಇಲ್ಲ ಅಂದ್ರೆ ಅದಕ್ಕೆ ಕಾನೂನು ಇದೆ ಅಲ್ಲ. ಅವರು ಅವನು ಫೋರ್ಸ್ ಮಾಡ್ದ, ಅವಳು ಒಪ್ಪಲಿಲ್ಲ, ಇಬ್ರು ಮ್ಯೂಚುವಲ್ ಆಗಿ ಒಪ್ಪಿದ್ರೆ ಏನು ತೊಂದರೆ ಇಲ್ಲ. ಅದು ಕಾನೂನು ಬಗ್ಗೆ ಅದು ಕಾನೂನು ಅವಕಾಶ ಕೊಟ್ಟಿದೆ.
ಬಟ್ ಅವರು ಫೋರ್ಸ್ ಇತ್ತಂತಂದ್ರೆ ಅವಳು ರೇಪ್ ಕೇಸ್ ಕೊಡ್ತಾಳೆ, ಅಥವಾ ಮೋಸ ಮಾಡಿ ನೀವು ಮದುವೆ ಆಗ್ತೀನಿ ಅಂತ ತಿಳಿದ ಅಂತ ನಾನು ಎಂಜಾಯ್ ಮಾಡ್ತೀನಿ ಅಂತ ತಿಳ್ಕೊಂಡು ಹಾಗೆ ನಾವು ಮಾಡಿದ್ರೆ ಅದು ಚೀಟಿಂಗ್ ಆಗ್ತದೆ, ಅದು ರೇಪ್ ಆಗ್ತದೆ. ದಿನಕ್ಕೆ ಈ ಆ್ಯಪ್ಗಳಿಗೆ ನಮ್ಮ ಬೆಂಗಳೂರು ಅಥವಾ ರಾಜ್ಯದಲ್ಲಿ ಏನಿಲ್ಲ ಅಂದ್ರೂ 500ರಿಂದ 1000 ಜನ ಆ್ಯಪ್ಗಳನ್ನ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ಬಹಳಷ್ಟು. ಹೊಸ್ದಾಗಿ. ಅಯ್ಯೋ ನೀವು 1000 ಯಾಕೆ, ಲಕ್ಷಗಟ್ಟಲೆ ಜನ ನೋಡ್ತಾ ಆಯ್ತಾ, ದಿನಕ್ಕೆ ನಾನು ಒಂದು ಚಿಕ್ಕ ಡೇಟಾ ಕೊಡ್ತಾ ಇದ್ದೀನಿ ಸರ್ ನಿಮಗೆ. ಹಂಗ ಅದರಲ್ಲಿ ಅರ್ಧಕ್ಕರ್ಧ ಫೇಲ್ ಆಯ್ತು ಅಂದ್ಕೊಳ್ಳಿ, ಎಲ್ಲರೂ ಹೋಗಿ ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ಯಾವ್ದು ನಿಂತ್ಕೊಳ್ಳುತ್ತೆ, ಯಾವ್ದು ನಿಂತ್ಕೊಳ್ಳಲ್ಲ ದಿನ ಈ ಕೇಸ್ಗಳು? ಸಂಸಾರ ಬಿಟ್ಟು ದಿನ ಈಗ ಕೋರ್ಟ್